ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೊತ್ತಿಗೂ 3 ಜನ ಓಡೋದ ಮಕ್ಕಳು ಅಂತ ನಮ್ಮನ್ನು ಕರೀತಾರೆ. ತಿನ್ನೋ ಅನ್ನ ಮಣ್ಣೆ ಆಗೋದು, ತಿನ್ನೋಕ್ಕಿಂತ ಮುಂಚೆ ಮಣ್ಣಾಗಬಾರ್ದು. ತಗೋ. ನಿಮ್ಮನ್ನ ನನಗೆ ಕೊಟ್ರೆ ನೀವೇ ನಮ್ಮ ಊಟ ಮಾಡ್ತೀರಾ? ಪರವಾಗಿಲ್ಲ ಕಣವ, ನನಗೆ ಹಸುವು ಅಭ್ಯಾಸ ಆಗೈತೆ. ಬೆಳೆಯ ಮಗನೇ ಊಟ ಮಾಡು. ಪರವಾಗಿಲ್ಲ ಅಮ್ಮ, ಬೆಳಿಗ್ಗೆವರೆಗೂ ನಾನು ಕಾದು ಅವ್ರು ಯಾವಾಗ ಕೊಡ್ತಾರೋ ಅವಾಗೇ ನಾನು ಊಟ ಮಾಡ್ತೀನಿ. ಇದು ನಿಮ್ಮನ್ನ, ನೀವೇ ಊಟ ಮಾಡಿ. ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಯ್ತದೆ ನೀನು ತಪ್ಪು ಮಾಡಿಲ್ಲ, ಯಾವುದೋ ಮೋಸಕ್ಕೆ ಒಳಗಾಗಿ ಬಂದಿದೆಯಾ ಅಂತ. ನನಗೆ ಜೈಲು ಅಭ್ಯಾಸ ಆಗೈತೆ. ತಗೋ ಊಟ ಮಾಡು. ಯಾವ ಜನ್ಮದ ಪುಣ್ಯನೋ ಏನೋ ಅಮ್ಮ, ಈ ಜೈಲಲ್ಲಿ ನಂಗೆ ತಾಯಿ ಥರ ಸಿಕ್ಕಿದ್ದೀರಾ. ಎಲ್ಲ ವಿಧಿ ಕಣವ. ನಾನಿಲ್ಲೊಂದು ತುತ್ತು ನಿನಗೆ ಅನ್ನ ಕೊಟ್ಟರೆ ಎಲ್ಲೋ ಇರೋ ನನ್ನ ಮಕ್ಕಳಿಗೆ ಆ ದೇವರು ಒಂದು ಅನ್ನ ಕೊಡ್ತಾನೆ. ಅಮ್ಮ, ನಿಮಗೂ ಮಕ್ಕಳಿದ್ದಾರಾ? ಹೂನವ, ಇದ್ದಾರೆ. ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರನ್ನೆಲ್ಲ ಬಿಟ್ಟು ಬಂದು ಇಲ್ಲಿ ತಗ್ಲಾಕೊಂಡಿದ್ದು. ತಾಯಿಯಾಗಿ ನಾನು ಲಾಲಿ ಹಾಡ್ಬಿಟ್ಟು ಬೆಳೆಸ್ಬೇಕಾದ ಜೀವಗಳು. ಆದರೆ ಆ ವಿಧಿ ಆಡ್ದಂಗೆ ಅಲ್ಲನವ ನಾವೆಲ್ಲ ಆಡಬೇಕಾಗಿರೋದು. ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೋ ಏನೋ, ಅವ್ರು ಹೆಂಗೆ ಬೆಳೀತಿದ್ದಾರೋ ಏನೋ ಒಂದು ಗೊತ್ತಿಲ್ಲ. ಅದಕ್ಕೆ ನಿನಗೆ ಊಟ ಕೊಟ್ಟೆ. ನನ್ನ ಮಕ್ಕಳನ್ನ ಇನ್ಯಾರೋ ನೋಡ್ಕೋತಾರೆ. ಇದೇ ನಂಬಿಕೆಯಲ್ಲೇ ಜೀವನ ಸಾಗಿಸ್ತಾ ಇವನಿ. ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನೆಲ್ಲ ಬಿಟ್ಟು ಬಂದೆ. ನನ್ನ ಮಗ ಶಿವ ಅವ್ರ ತಂಗಿಯರನ್ನೆಲ್ಲ ನೋಡ್ಕೊಳಕ್ಕೆ ಅದು ಎಷ್ಟು ಕಷ್ಟಪಡ್ತಿದ್ದಾನೋ. ಇನ್ನು ತಾಯಿ ಪ್ರೀತಿ ಇಲ್ಲದೆ ಬೆಳೆದಿರ್ತಾರೆ. ಅವ್ರುಗಳನ್ನ ಬಿಟ್ಟು ನಾನು ಹೆಂಗಿದ್ದೀನಿ ಅನ್ನೋದಕ್ಕಿಂತ ನನ್ನನ್ನು ಬಿಟ್ಟು ಅವುಗಳು ಹೆಂಗಿದವೋ ಆ ಭಗವಂತನೇ ಬಲ್ಲ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಗಿರೋ ಒಳ್ಳೆತನಕ್ಕೆ ನೀವು ಇಲ್ಲಿಂದ ಬೇಗ ಹೋಗ್ತೀರಾ. ನಿನ್ನ ಮಾತು ಆದಷ್ಟು ಬೇಗ ತಿಟ್ಟಾಗ್ಲಿ ಅಂತ ನಮ್ಮಪ್ಪ ಮಾದಪ್ಪನಲ್ಲಿ ಕೇಳ್ಕೊಂತೀನವ. ದಣಿ, ಇದು ನಾಟಕ ಅಂತ ಗೊತ್ತೇ ಆಗಲಿಲ್ಲ. ಒಳ್ಳೇದೇ ಆಯಿತು ಅಲ್ವಾ? ಅದೇ ಪ್ರಯೋಜನ ಏನಪ್ಪಯ್ಯ? ಇಷ್ಟೆಲ್ಲ ಮಾಡೋದಕ್ಕೆ ಏನೂ ದಕ್ಕಲಿರಲ್ಲ ಚಿತ್ರಿ. ಚಿಕ್ಕ ದಣಿ, ದಕ್ಕಲಿಲ್ಲ ಅಂತ ಸುಮ್ಕೆ ಬಿಟ್ಬಿಡಕ್ಕಾಯ್ತದ? ಒಂದು ಕಿತ ಕಲ್ಲು ಬೀಸಿದ್ರೆ ಮಾವಿನಕಾಯಿ ಉದುರಾಕಿಲ್ಲ. ಕೊಲ್ಲು ಬೀಸ್ತಾನೇ ಇರಬೇಕು. ಮಾವಿನಕಾಯಿ ಒಂದಲ್ಲ, ಗೊಂಚಲೇ ಸಿಗ್ತದೆ. ಇವತ್ತು ಬರೀ ಗೊಂಚಲಕ್ಕಲ್ಲ, ಇಡೀ ಮಾವನ ಮರನ ಇಟ್ಕೊಂಡಿದ್ದೆ. ನಾವು ಅಂದ್ಕೊಂಡಿದ್ದು ಸಾಧಿಸೋಕ್ಕೆ ಒಂದೇ ಒಂದು ಹೆಜ್ಜೆ ದೂರ ಇದ್ದು. ಒಂದು ಕ್ಷಣ ಅಪ್ಪಯ್ಯ, ಒಂದೇ ಒಂದು ಕ್ಷಣ ಆ ನನ್ನ ಮಗ ಶಿವನ ಕೈಲಿ ಇವತ್ತು ಸೈನ್ ಹಾಕ್ಸ್ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಮೊಳಗಿತ್ತಿ ಪಾರು ಅವಳಲ್ಲ ಎಲ್ಲ ಹಾಳು ಮಾಡಿಬಿಟ್ರು. ನೀನು ಹುಷಾರಾದೆ ಅಂತ ಹೇಳಿದ್ದೆ ತಡ, ಇನ್ನೇನು ಸೈನ್ ಹಾಕಬೇಕು, ಪೆನ್ನು ಬಿಸಾಕ್ಬಿಟ್ಟು ಓಡ್ಬಿಟ್ಟ ಅಪ್ಪಯ್ಯ. ಎಲ್ಲ ಹಾಳಾಗೋಯ್ತು. ನಮ್ಮ ಕೆಲ್ಸಗಳನ್ನೆಲ್ಲ ಹಾಳು ಮಾಡ್ತಾವಳ ಪಾರು.
ಅವಳನ್ನ ಪರಶು, ಇದೆಲ್ಲ ನಾನು ಮಾಡಿದ ತಪ್ಪಿನ ಪ್ರತಿಫಲ ಕಣ. ನೀನು ತಪ್ಪು ಮಾಡಿದ್ಯಾ? ಏನು ಹೇಳ್ತಿದ್ದ ಅಪ್ಪಯ್ಯ? ಅಪ್ಪಯ್ಯ, ನಮಗೆಲ್ಲ ನೇರನೇ ಇರಬೇಕು. ಅದು ತಲೆ ತೆಗೆದೇ ಆಗಿರಲಿ, ಉಸಿರು ನಿಲ್ಸೋದೇ ಆಗಿರಲಿ, ನೇರವಾಗಿದ್ರೇ ಕೆಲಸ. ಅದೇನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.